ನಮಸ್ಕಾರ ಎಲ್ರಿಗೂ. ಒಂದು ಹೊಸ ಅಧ್ಯಾಯಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಜೈ ಶೆಟ್ಟಿ. ಸಿದ್ದಕಟ್ಟೆ ಅನ್ನುವುದು ಮಣ್ಣಿನ ವಾಸನೆಯಲ್ಲೇ ಹುಟ್ಟಿದ ಒಂದು ಊರು. ಅಲ್ಲಿ ಬೆಳಿಗ್ಗೆ ಕೋಳಿ ಕೂಗುವ ಮೊದಲು ಎದ್ದು ಹೊಲಕ್ಕೆ ಹೋಗುವ ಜನ, ಸಂಜೆ ಹೊತ್ತಿಗೆ ಹಸಿದ ಮನಸ್ಸನ್ನ ಹೊತ್ತ ದಣಿದ ಬೆನ್ನು ಮನೆಯನ್ನು ಸೇರಲು ಹಾತೊರೆಯುವ ಕ್ಷಣ. ಅದೇ ಊರಿನ ಒಂದು ತುದಿಯಲ್ಲಿ ಚಿಕ್ಕದೊಂದು ಜೋಪಡಿ, ಮಣ್ಣಿನಿಂದ ಒರೆದ ಗೋಡೆ, ಹುಲ್ಲಿನ ಹಾಸಿನ ಚಾವಣಿ. ಅದರೊಳಗೆ ಶೇಷಪ್ಪ, ಅವನ ಮುದಿತಾಯಿ ಸಾಕಮ್ಮ ಮತ್ತು ಆತನ ಮಗ ಸತೀಶ. ಈ ಸತೀಶ ಹುಟ್ಟಿದ 20 ದಿನಕ್ಕೆ ಅವನ ತಾಯಿ ಹಸುನೀಗಿದ್ದಳು. ಅವಳ ನೆನಪು ಕೂಡ ಅವನಿಗೆ ಇರಲಿಲ್ಲ. ಹಾಗಾಗಿ ಅಜ್ಜಿ ಸಾಕಮ್ಮ ಅವನಿಗೆ ತಾಯಿಯೂ ಆಗಿದ್ದಳು ಮತ್ತು ತಂದೆ ಶೇಷಪ್ಪ ಅವನಿಗೆ ದೇವರು ಆಗಿದ್ದ. ಬಡತನ ಬಂದ್ರೆ ತಲೆ ಬಾಗ್ಬಾರ್ದು ಮಗನೇ, ಬೆವರು ಸುರಿಸಿದ್ರೆ ಬದುಕು ತಲೆ ಎತ್ತುತ್ತೆ ಎನ್ನುವುದು ಶೇಷಪ್ಪನ ಪಾಠ. ಶೇಷಪ್ಪನದ್ದು ಸಿದ್ದಕಟ್ಟೆಯಲ್ಲೇ ಚಿಕ್ಕದೊಂದು ಕುಲುಮೆ ಅಂಗಡಿ. ದಿನವಿಡೀ ಕಬ್ಬಿಣದ ಘರ್ಷಣೆಯ ಶಬ್ದ, ಅದೇ ಅವನ ಜೀವನ. ಓದು ಎನ್ನುವುದು ಸತೀಶನಿಗೆ 7ನೇ ತರಗತಿಯಲ್ಲಿ ನಿಂತು ಹೋಯಿತು. ಬಡತನ ಪುಸ್ತಕಕ್ಕಿಂತ ದೊಡ್ಡ ಗುರುವಾಗಿತ್ತು. ಕಾಲ ಸಾಕ್ತಾ ಸಾಕ್ತಾ ಹೊಸ ಯಂತ್ರಗಳು ಬಂದವು. ಕಷ್ಟಪಡುವ ಹಳೆಯ ಕೈಗಳ ಮೌಲ್ಯ ಕಡಿಮೆಯಾಯಿತು. ಯಂತ್ರಗಳಿಗೆ ಬಂಡವಾಳ ಹಾಕುವ ಶಕ್ತಿ ಶೇಷಪ್ಪನಿಗೆ ಇರಲಿಲ್ಲ. ಹಾಗಾಗಿ ಕುಲುಮೆ ಅಂಗಡಿಗೆ ಗ್ರಾಹಕರು ಕಡಿಮೆ ಆದರು. ಅದರಿಂದ ಮನೆಯಲ್ಲಿ ಅನ್ನ ಕಡಿಮೆ ಆಯಿತು. ಆ ಒಂದು ರಾತ್ರಿ ಶೇಷಪ್ಪ ಮೌನ ಮುರಿದ. ನೀನು ಇಲ್ಲಿ ಕೂತು ನನ್ನ ಹಾಗೆ ಬಡವನಾಗಬೇಡ, ಹೋಗು, ಜಗತ್ತು ನೋಡು, ದುಡಿ, ಮೊದಲು ಈ ಊರು ತೊರೆ ಎಂದು ಸತೀಶನಿಗೆ ಗದರಿ ಹೇಳಿದ. ಅದು ಬರೀ ಗದರಿಸಿದ್ದಾಗಿರಲಿಲ್ಲ, ಅದು ಒಬ್ಬ ಸ್ವಾಭಿಮಾನಿ ತಂದೆಯ ಅಳುವಿನ ರೂಪವಾಗಿತ್ತು. ಆ ರಾತ್ರಿ ಸತೀಶ ನಿದ್ದೆಯ ಮಧ್ಯೆ ಎದ್ದು ಕಣ್ಣೀರನ್ನು ಒಳಗೆ ನುಂಗಿಕೊಂಡು ಮನೆಯಿಂದ ಹೊರಟ. ಕನಸುಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಲಾರಿ ಹತ್ತಿ ಊರು ಬಿಟ್ಟ. ಅವನ ಹಾದಿ ಹಳ್ಳಿಯಿಂದ ದೂರದ ನಗರವೊಂದರ ಕಡೆಗೆ ತಿರುಗಿತ್ತು. ಅವನ ಬದುಕು ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿತು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಹೋಗುತ್ತಿರುವ ಊರಿನಲ್ಲಿ ಅವನಿಗಾಗಿ ಹಲವು ಪರೀಕ್ಷೆಗಳು ಕೂಡ ಕಾಯುತ್ತಿತ್ತು. ಅದು ಬದುಕಿನ ಒಂದು ಹೊಸ ಆಯಾಮವಾಗಿತ್ತು. ಅಲ್ಲಿ ಮೋಸವೂ ಇತ್ತು, ಜೊತೆಗೆ ಪ್ರೀತಿಯ ಕೈ ಬರಮಾಡಿಕೊಂಡಿತ್ತು ಮತ್ತು ಅಂತಿಮವಾಗಿ ಒಂಟಿತನದ ಜೊತೆ ಕೂಡ ಇತ್ತು. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ಒಂದು ವಿರಾಮ ಹೇಳುತ್ತಾ ಮುಂದೊಮ್ಮೆ ಮತ್ತೆ ಸಿಗೋಣ. ಧನ್ಯವಾದಗಳು.